ಟ್ರೆಂಡ್ಸ್ ಪಾಕಿಸ್ತಾನದ ದಾಳಿಯಲ್ಲಿ ಅಫ್ಘಾನಿಸ್ತಾನದ ಕ್ರಿಕೆಟ್ ಆಟಗಾರರು 3 ಜನ ಸಾವನ್ನಪ್ಪಿದರು. ನಿನ್ನೆ ರಾತ್ರಿ ಪಾಕಿಸ್ತಾನದ ವಾಯುಸೇನೆಯು ಗಡಿ ಹತ್ತಿರದ ಪಕ್ತಿಕಾ ಪ್ರಾಂತ್ಯದಲ್ಲಿ ಉರ್ಕಾನ್ ಮತ್ತು ಬರ್ಮಲ್ ಜಿಲ್ಲೆಗಳ ಮೇಲೆ ಬಾಂಬುಗಳ ಮಳೆಯನ್ನು ಸುರಿಸಿತು. ಈ ದಾಳಿಗಳಲ್ಲಿ 8 ಮಂದಿ ಅಫ್ಘಾನಿಸ್ತಾನದ ಯುವ ಕ್ರಿಕೆಟ್ ಆಟಗಾರರು ಪ್ರಾಣ ಕಳೆದುಕೊಂಡರು. ಅಫ್ಘಾನ್ ಕ್ರಿಕೆಟ್ ಆಟಗಾರ ರಶೀದ್ ಖಾನ್ ತಕ್ಷಣವೇ ಕ್ಷೇತ್ರಕ್ಕಿಳಿದು ಈ ದಾಳಿಗಳನ್ನು ಖಂಡಿಸಿ ನಾಳೆಯಿಂದ ನಡೆಯಬೇಕಿದ್ದ ಶ್ರೀಲಂಕಾ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ತ್ರಿರಾಷ್ಟ್ರೀಯ ಕ್ರಿಕೆಟ್ ಸರಣಿಯನ್ನು ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ರದ್ದುಪಡಿಸಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಕೈಮೀರಿದೆ. ಪಾಕಿಸ್ತಾನದ ಸೇನೆಯನ್ನು ಸೋಲಿಸಲು ಗಡಿಯಲ್ಲಿ ತಾಲಿಬಾನ್ ಸೈನಿಕರು ಸಿದ್ಧರಾಗುತ್ತಿದ್ದಾರೆ. ಅಫ್ಘಾನಿಸ್ತಾನದ ರಕ್ಷಣಾ ಸಚಿವರು ನಾವು ಇನ್ನು ಮುಂದೆ ಡ್ಯೂರಾನ್ ಲೈನ್ ಅನ್ನು ಗುರುತಿಸುವುದಿಲ್ಲ ಎಂದು ಹೇಳಿದ್ದಾರೆ. ಆದರೆ ತಾಲಿಬಾನ್ ಸೈನಿಕರು 1979ರಲ್ಲಿ ಸೋವಿಯತ್ ಯೂನಿಯನ್ ಮೇಲೆ, 2001ರಲ್ಲಿ ಯುಎಸ್ ಮೇಲೆ ಯುದ್ಧ ಮಾಡಿದಂತೆಯೇ 2025ರಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧಕ್ಕಿಳಿದಿದ್ದಾರೆ. ಇಲ್ಲಿ ಭಾರತವು ತೆರೆದಂತೆ ಅಫ್ಘಾನಿಸ್ತಾನಕ್ಕೆ ಬೆಂಬಲ ನೀಡಬೇಕು. ಅಫ್ಘಾನಿಸ್ತಾನದ ಬಳಿ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ, ಸ್ಯಾಟಲೈಟ್ ಸಿಸ್ಟಮ್ ಇಲ್ಲ, ಐರನ್ ಡೋಮ್ ನಂತಹ ಡಿಫೆನ್ಸ್ ಸಿಸ್ಟಮ್ಗಳು ಅಫ್ಘಾನಿಸ್ತಾನದ ಬಳಿ ಇಲ್ಲ. $20 ಬಿಲಿಯನ್ ಜಿಡಿಪಿ ಹೊಂದಿರುವ ಆ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನವು ದೌರ್ಜನ್ಯ ಮಾಡುತ್ತಿದ್ದರೆ ನಾವು ಕನಿಷ್ಠ ಸ್ಯಾಟಲೈಟ್ ಸಿಸ್ಟಮ್ ಅನ್ನಾದರೂ ಒದಗಿಸಬೇಕು. ಅಸಿನ್ ಮುನೀರ್ರನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಶಿಕ್ಷಿಸಬೇಕು. ಕ್ರಿಕೆಟ್ ಆಟಗಾರರನ್ನು ಕೊಲ್ಲುವುದು ಏನು? ಭಾರತವು ಇನ್ನಾದರೂ ಮುಂದೆ ಬಂದು ನಾವು ತಾಲಿಬಾನ್ ಸರ್ಕಾರವನ್ನು ಗುರುತಿಸುತ್ತಿದ್ದೇವೆ ಎಂದು ಹೇಳಿ ಅಧಿಕೃತವಾಗಿ ಘೋಷಿಸಬೇಕು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವು ಪ್ರತಿದಿನ ದಾಳಿ ಮಾಡಲು 2 ದಿನಗಳ ಮುಂಚಿತವಾಗಿ ಚೈನಾ ಪಾಕಿಸ್ತಾನಕ್ಕೆ PL-15 ಈ ವರ್ಷನ್ ಮಿಸೈಲ್ಗಳನ್ನು ಕಳುಹಿಸಿತು. ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಅನ್ನು ಚೈನಾ ನೀಡಿತು. ತಾಲಿಬಾನ್ ಪಾಕಿಸ್ತಾನದ ಮೇಲೆ ಯುದ್ಧದ ತೋಪುಗಳೊಂದಿಗೆ, ಲೈಟ್ ಇನ್ಫ್ಯಾಂಟ್ರಿಯೊಂದಿಗೆ ದಾಳಿ ಮಾಡುತ್ತಿದೆ. ನಮ್ಮ ಬಳಿ ವೇಸ್ಟ್ ಮಿಸೈಲ್ಗಳನ್ನು ಸ್ಟಾಕ್ ಮಾಡಿಕೊಳ್ಳುವುದಕ್ಕಿಂತ ನಾವು ಕನಿಷ್ಠ ಮಿಸೈಲ್ಗಳನ್ನಾದರೂ ಸಪ್ಲೈ ಮಾಡಿದರೆ ಒಳ್ಳೆಯದು. ಇಲ್ಲಿ ತೆರೆದಂತೆ ಅಫ್ಘಾನಿಸ್ತಾನಕ್ಕೆ ತಾಲಿಬಾನ್ಗೆ ಆಯುಧಗಳನ್ನು ಸಪ್ಲೈ ಮಾಡಿ ಎಂದು ಹೇಳುತ್ತಿಲ್ಲ. ಪರೋಕ್ಷವಾಗಿ ಸಪ್ಲೈ ಮಾಡುವ ಸಮಯ ಬಂದಿದೆ, ಏಕೆಂದರೆ ಅಫ್ಘಾನಿಸ್ತಾನವು ತೆರೆದ ಗಾಳಿಯಲ್ಲಿ ಇದೆ. ಯಾವುದೇ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಪಾಕಿಸ್ತಾನವು ಯಾವಾಗಲಾದರೂ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಬಹುದು. ಮೊನ್ನೆ ಕಾಬೂಲ್ ಮೇಲೆ ದಾಳಿ ಮಾಡಿದರು, ನಿನ್ನೆ ಕಾಂದಹಾರ್ ಮೇಲೆ ದಾಳಿ ಮಾಡಿದರು, ಇವತ್ತು ಪಕ್ತಿಕಾ ಮೇಲೆ ದಾಳಿ ಮಾಡಿದರು. ನಾಳೆ ಅವರು ಅಫ್ಘಾನಿಸ್ತಾನದಲ್ಲಿ ಎಲ್ಲಿಯಾದರೂ ದಾಳಿ ಮಾಡಬಹುದು. ಬುಧವಾರ ಸಂಜೆ 6 ಗಂಟೆಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ರಾಯಭಾರಿಗಳು 48 ಗಂಟೆಗಳ ಕದನ ವಿರಾಮವನ್ನು ಘೋಷಿಸಿದರು. ನಿನ್ನೆ ಅಂದರೆ ಶುಕ್ರವಾರ ಸಂಜೆ 6 ಗಂಟೆಗೆ ಈ ಕದನ ವಿರಾಮ ಮುಗಿದಿತು. ನಿನ್ನೆ 6:30 ಮತ್ತೊಂದು 48 ಗಂಟೆಗಳ ಕದನ ವಿರಾಮವನ್ನು ಇಬ್ಬರೂ ಘೋಷಿಸಿದರು. ಅಂದರೆ ಸೋಮವಾರ 6:30 ಕದನ ವಿರಾಮ ಇರುತ್ತದೆ. ಆದರೆ ಬೆನ್ನುಹುರಿಯಲ್ಲಿ ಚುಚ್ಚುವುದರಲ್ಲಿ ಪಿಎಚ್ಡಿ ಮಾಡಿರುವ ಪಾಕಿಸ್ತಾನವು ಯುದ್ಧ ವಿಮಾನಗಳನ್ನು ಹಾರಿಸಿ ಪಕ್ತಿಕಾ ಪ್ರಾಂತ್ಯದಲ್ಲಿ ಇರುವ ಸಾಮಾನ್ಯ ಜನರ ಮೇಲೆ ದಾಳಿ ಮಾಡಿತು. ಈ ದಾಳಿಗಳಲ್ಲಿ 8 ಮಂದಿ ಅಫ್ಘಾನ್ ಕ್ರಿಕೆಟರ್ಗಳು ಸಾವನ್ನಪ್ಪಿದರು. ಈ 8 ಮಂದಿಯಲ್ಲಿ 3 ಜನ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆಯ್ಕೆಯಾಗುವ ಸಾಮರ್ಥ್ಯ ಹೊಂದಿದ ಅತ್ಯಂತ ಪ್ರತಿಭಾವಂತ ಯುವ ಆಟಗಾರರು ಕೊಲ್ಲಲ್ಪಟ್ಟರು. ಆ 3 ಯುವ ಆಟಗಾರರ ಹೆಸರುಗಳು ಕಬೀರ್, ಸಿಫ್ತತುಲ್ಲಾ ಮತ್ತು ಹರೂನ್ ಪಾಪ. ಈ 3 ಜನ ಫ್ರೆಂಡ್ಲಿ ಮ್ಯಾಚ್ ಅನ್ನು ಶರಣ್ ಪ್ರದೇಶದಲ್ಲಿ ಆಡಿ ಮ್ಯಾಚ್ ಪೂರ್ಣಗೊಂಡ ನಂತರ ಪ್ರಾರ್ಥನೆ ಮಾಡಿಕೊಂಡು ಗುಂಪಾಗಿ ಮಾತನಾಡುತ್ತಿರುವಾಗ ದಾಳಿ ನಡೆಯಿತು. ರಶೀದ್ ಖಾನ್ ಕ್ಷೇತ್ರಕ್ಕಿಳಿದು ಪಾಕಿಸ್ತಾನವು ಕಾಡುಪ್ರಾಣಿಗಳಂತೆ ಬೆನ್ನುಹುರಿಯಲ್ಲಿ ಚುಚ್ಚಿದೆ ಎಂದು ಹೇಳಿದ್ದಾರೆ. ಅಫ್ಘಾನ್ ಕ್ರಿಕೆಟ್ ಮಂಡಳಿಯು ಸಹಾನುಭೂತಿಯನ್ನು ವ್ಯಕ್ತಪಡಿಸಿದೆ. ಪಾಕಿಸ್ತಾನವು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಇವತ್ತು ಅಸಿಮ್ ಮುನೀರ್ ಕ್ಷೇತ್ರಕ್ಕಿಳಿದು ಭಾರತವು ನಮ್ಮನ್ನು ಉದ್ದೀಪಿಸುತ್ತಿದ್ದರೆ ಪ್ರತೀಕಾರವು ತುಂಬಾ ಭಯಾನಕವಾಗಿರುತ್ತದೆ ಎಂದು ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಅಸಿಮ್ ಮುನೀರ್ ಇನ್ನೇನು ಹೇಳುತ್ತಾರೆಂದರೆ, ನಾವು ನಮ್ಮ ಏರ್ ಪವರ್ ಅನ್ನು ಅಪ್ಗ್ರೇಡ್ ಮಾಡಿಕೊಂಡಿದ್ದೇವೆ. ಭಾರತದ ಭೂಪ್ರದೇಶಗಳ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ಈಗ ನಮ್ಮ ಬಳಿ ಇದೆ ಎಂದು ಹೇಳಿ ಇಂಡಿಯಾಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅಸಿಮ್ ಮುನೀರ್ ಭಾರತಕ್ಕೆ ಎಚ್ಚರಿಕೆ ನೀಡಿದ ತಕ್ಷಣ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕ್ಷೇತ್ರಕ್ಕಿಳಿದು ಬ್ರಹ್ಮೋಸ್ ಮಿಸೈಲ್ ಪಾಕಿಸ್ತಾನದ ಪ್ರತಿ ಇಂಚ್ ಅನ್ನು ಸ್ಪರ್ಶಿಸಬಲ್ಲದು.
ಪಾಕಿಸ್ತಾನದಲ್ಲಿ ಎಲ್ಲಿಯಾದರೂ ಹೋಗಿ ಹೊಡೆಯುವ ಸಾಮರ್ಥ್ಯ ಬ್ರಹ್ಮೋಸ್ ಮಿಸೈಲ್ಗಳಿಗೆ ಇದೆ ಎಂದು ಎಚ್ಚರಿಸಿದ್ದಾರೆ. ಭಾರತವು ಬಯಸಿದರೆ ಪಾಕಿಸ್ತಾನವನ್ನು ಹುಟ್ಟಿಸಬಹುದು, ಕೊಲ್ಲಬಹುದು ಎಂದು ಪರೋಕ್ಷವಾಗಿ ತುಂಬಾ ತೀಕ್ಷ್ಣವಾಗಿ ಎಚ್ಚರಿಕೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬ್ರಹ್ಮೋಸ್ ಮಾಡಿದ ರಗಳೆಯೂ ಅಷ್ಟಿಷ್ಟಲ್ಲ. ಕಿರಾನಾ ಹಿಲ್ಸ್ನಲ್ಲಿ ನ್ಯೂಕ್ಸ್ ಅನ್ನು ಸಹ ಉಡಾಯಿಸಿತು. ಶಹಬಾಜ್ ಶರೀಫ್ ಬ್ರಹ್ಮೋಸ್ ದೆಬ್ಬಕ್ಕೆ ನಿದ್ರೆಯಿಂದ ಎದ್ದು ಅಸಿಂ ಮುನೀರ್ಗೆ ಕರೆ ಮಾಡುವ ಪರಿಸ್ಥಿತಿ. ಪಾಕಿಸ್ತಾನದ ರಕ್ಷಣಾ ಸಚಿವರು ಸಹ ಡೊನಾಲ್ಡ್ ಟ್ರಂಪ್ ಕೂಡ ಬ್ರಹ್ಮೋಸ್ ಬಗ್ಗೆ ಇಂಡಿಯಾ ಹ್ಯಾಸ್ ಎ ಸ್ಪೆಷಲ್ ವೆಪನ್ ಎಂದು ಹೇಳಿದ್ದಾರೆ. ಇಲ್ಲಿ ಭಾರತವು ಮಾಡಬೇಕಾದ ಕೆಲಸ ಆಫ್ಘಾನಿಸ್ತಾನದ ತಾಲಿಬಾನ್ಗೆ ಕೆಲವು ಬ್ರಹ್ಮೋಸ್ ಅನ್ನು ಕಳುಹಿಸಿ, ತಾಲಿಬಾನ್ ಮೂಲಕ ಕೆಲವು ದಾಳಿಗಳು ನಡೆದರೆ ಮಾತ್ರ ಅವರಿಗೆ ಬುದ್ಧಿ ಬರುತ್ತದೆ. ಏಕೆಂದರೆ ಶತ್ರುವಿನ ಶತ್ರು ಮಿತ್ರನಾಗುತ್ತಾನೆ. ಆದ್ದರಿಂದ ಆಫ್ಘಾನಿಸ್ತಾನದ ಬಳಿ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಎಂದು ಹೇಳಿ ತಾಲಿಬಾನ್ ಮೇಲೆ ಅವರು ದಾಳಿ ಮಾಡುತ್ತಿದ್ದಾರೆ. ಬ್ರಹ್ಮೋಸ್ ಅಥವಾ ಬ್ರಹ್ಮೋಸ್ ನಂತಹ ಸಮಾನ ಮಿಸೈಲ್ಗಳನ್ನು ಹೆಸರು ತೆಗೆದು ತಾಲಿಬಾನ್ಗೆ ನೀಡಿದರೆ ಮಾತ್ರ ಅಸಿಂ ಮುನೀರ್ಗೆ ಬುದ್ಧಿ ಬರುತ್ತದೆ. ಮೊದಲು ಅಸಿಂ ಮುನೀರ್ ತಾಲಿಬಾನ್ ಮಾಡಿದ ಈ ಪ್ಯಾಂಟ್ ಸೆಲೆಬ್ರೇಷನ್ಗಳಿಗೆ ಉತ್ತರ ನೀಡಬೇಕು. ಉತ್ತರ ಎಂದರೆ ತಾಲಿಬಾನ್ಗಳನ್ನು ಕೊಲ್ಲಬೇಕು. ಅಷ್ಟೇ ಅಲ್ಲದೆ ಸಿವಿಲಿಯನ್ಗಳ ಮೇಲೆ, ಕ್ರಿಕೆಟ್ ಆಡುವ ಹುಡುಗರ ಮೇಲೆ ದಾಳಿ ಮಾಡುವುದು ಸಣ್ಣ ಮಗುವಿನಂತೆ ಇದೆ. ತಾಲಿಬಾನ್ ಪಾಕಿಸ್ತಾನದ ಮಿಲಿಟರಿ ಪೋಸ್ಟ್ಗಳ ಮೇಲೆ, ಪಾಕಿಸ್ತಾನದ ಸೇನಾ ಬಲಗಳ ಮೇಲೆ ದಾಳಿ ಮಾಡುತ್ತಿರುವಾಗ ಪಾಕಿಸ್ತಾನವು ಮಾತ್ರ ಸಾಮಾನ್ಯ ಜನರ ಮೇಲೆ ದಾಳಿ ಮಾಡುತ್ತಿದೆ. ಪ್ರಸ್ತುತ ಪಾಕಿಸ್ತಾನದ ಸೇನೆಯು ಹೌತಿ ಹಿಜ್ಬುಲ್ಲಾ ನಂತಹದ್ದಾಗಿದೆ. ಸಿವಿಲಿಯನ್ ಪ್ರದೇಶದ ಮೇಲೆ ದಾಳಿ ಮಾಡಿ ಬ್ಲ್ಯಾಕ್ ಮೇಲ್ಗೆ ಇಳಿಯುತ್ತಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಸೇನೆಯು ಗೋಲ್ಡನ್ ಟೆಂಪಲ್ ಅನ್ನು ಗುರಿಯಾಗಿಸಿ ಡ್ರೋನ್ಗಳನ್ನು ಹಾರಿಸಿತು. ಡೆಲ್ಲಿಯ ಮೇಲೆ ಕತೆಯಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳೊಂದಿಗೆ ದಾಳಿ ಮಾಡಬೇಕೆಂದುಕೊಂಡು ದಾಳಿ ಮಾಡಿತು. ಆದರೆ ನಮ್ಮ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಂಗಳು ಇವುಗಳನ್ನು ತಡೆದವು. ಆದ್ದರಿಂದ ನಾವು ಸುರಕ್ಷಿತರಾಗಿದ್ದೇವೆ. ಆದರೆ ಆಫ್ಘಾನಿಸ್ತಾನದ ಬಳಿ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಲ್ಲವಲ್ಲವೇ? ನಾವು ಪಾಕಿಸ್ತಾನದ ಉಗ್ರವಾದಿ ಕೇಂದ್ರಗಳ ಮೇಲೆ, ಹಠೀಡ್ ಮಸೂದ್ ಹೆಡ್ಕ್ವಾರ್ಟರ್ ಮೇಲೆ, ಪಾಕಿಸ್ತಾನದ ಮಿಲಿಟರಿ ಬೇಸ್ಗಳ ಮೇಲೆ, ರನ್ವೇಗಳ ಮೇಲೆ, ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಂಗಳ ಮೇಲೆ, ಎಟ್ಯುಮಿದಿ ಮೇಲೆ, ರಾಡಾರ್ಗಳ ಮೇಲೆ, ಅವಾಕ್ಸ್ ನಂತಹ ಸ್ಯಾಟಲೈಟ್ ಏರ್ ಪ್ಲೇನ್ಗಳ ಮೇಲೆ ನಾವು ದಾಳಿ ಮಾಡುತ್ತಿರುವಾಗ ಪಾಕಿಸ್ತಾನವು ಮಾತ್ರ ಗೋಲ್ಡನ್ ಟೆಂಪಲ್, ರೆಡ್ ಕೋರ್ಟ್, ಗುರುದ್ವಾರ, ಚರ್ಚ್ ಟೆಂಪಲ್ ಹೀಗೆ ಪ್ರಾರ್ಥನಾ ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಮಾಡಿತು. ಅಸಿಂ ಮುನೀರ್ನ ಸಾವಿನ ರಾಜಕೀಯಗಳು ಹೀಗೆಯೇ ಇರುತ್ತವೆ. ಅಸಿಂ ಮುನೀರ್ ಸೇನಾ ಮುಖ್ಯಸ್ಥನಾಗುವ ಮುಂಚೆ ಐಎಸ್ಐಯಲ್ಲಿ ಕೆಲಸ ಮಾಡುತ್ತಿದ್ದ. ಇವನು ಒಬ್ಬ ಗೂಢಚಾರಿ. ಗೂಢಚಾರಿಯಂತೆಯೇ ಅಸಿಂ ಮುನೀರ್ ತುಂಬಾ ಚಾಲಾಕಿಯಿಂದ ಯೋಚಿಸುತ್ತಿದ್ದಾನೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಆಸಿಫ್ ಖಾಜಾ ಏನು ಹೇಳಿದರೆಂದರೆ, ನಾವು ಟೂ ಫ್ರಂಟ್ ವಾರ್ ಅಂದರೆ ಇಂಡಿಯಾ ಮತ್ತು ಆಫ್ಘಾನಿಸ್ತಾನದೊಂದಿಗೆ ಒಮ್ಮೆಗೆ ಯುದ್ಧ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಘೋಷಿಸಿದ್ದಾರೆ. ಅಸಿಂ ಮುನೀರ್ ಏನು ಹೇಳುತ್ತಿದ್ದಾರೆಂದರೆ, ನೀವು ನಮ್ಮ ಮೇಲೆ ತಾಲಿಬಾನ್ ಮೂಲಕ ದಾಳಿ ಮಾಡಲು ನೋಡಿದರೆ ಅಣ್ವಾಯುಧಗಳನ್ನು ತೆಗೆಯುತ್ತೇವೆ ಎಂದು ಬೆದರಿಸುತ್ತಿದ್ದಾರೆ. ಯಾಕ್ಚುಯಲ್ಲಿ ಪಾಕಿಸ್ತಾನವು ಇಂಡಿಯಾನೇ ತಾಲಿಬಾನ್ ಹಿಂದೆ ಇದೆ, ಇದೆಲ್ಲ ಇಂಡಿಯಾನೇ ಮಾಡಿಸುತ್ತಿದೆ ಎಂದು ಹೇಳುತ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಬಗ್ಗೆಯೂ ನಾವು ಇಲ್ಲಿ ಮಾತನಾಡಬೇಕು. ಡೊನಾಲ್ಡ್ ಟ್ರಂಪ್ ಭಕ್ತಿಕಪೆ ದಾಳಿ ನಡೆದ ನಂತರ ಕ್ಷೇತ್ರಕ್ಕಿಳಿದರು. ಇಂತಹ ಯುದ್ಧಗಳನ್ನು ನಾನು ಎಷ್ಟೋ ತಡೆದಿದ್ದೇನೆ. ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಯುದ್ಧವನ್ನು ತುಂಬಾ ಸುಲಭವಾಗಿ ನಾನು ತಡೆಯಬಲ್ಲೆ. ಆದರೆ ನಾನು ಅಮೆರಿಕವನ್ನು ನಡೆಸಬೇಕು. ನನಗೆ ಅಮೆರಿಕದಲ್ಲಿ ಎಷ್ಟೋ ಕೆಲಸಗಳಿವೆ. ನಾನು ಈ ಯುದ್ಧವನ್ನು ತಡೆಯಲಾರೆ ಎಂಬಂತೆ ತುಂಬಾ ಸರ್ಕಾಸ್ಟಿಕ್ ಆಗಿ ಮಾತನಾಡಿದ್ದಾರೆ. ಇದೇ ವ್ಯಕ್ತಿ ಮೇ ತಿಂಗಳಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಮಧ್ಯಪ್ರವೇಶಿಸಿ ನಾನು ಯುದ್ಧವನ್ನು ತಡೆದೆ, ಕದನ ವಿರಾಮ ಮಾಡಿಸಿದೆ, ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿ, ಬಿಲಿಯನ್ಗಳಷ್ಟು ಜನರು ಸಾಯದಂತೆ ನಾನು ನೋಡಿಕೊಂಡಿದ್ದೇನೆ, ಲಕ್ಷಗಳಷ್ಟು ಜನರ ಪ್ರಾಣಗಳನ್ನು ಉಳಿಸಿದ್ದೇನೆ, ಅಣ್ವಾಯುಧಗಳಿರುವ ದೇಶಗಳ ನಡುವಿನ ಯುದ್ಧವನ್ನು ತಡೆದಿದ್ದೇನೆ ಎಂದು ಹೇಳಿ ಡಬ್ಬಾ ಕೊಟ್ಟುಕೊಂಡಿದ್ದರಲ್ಲವೇ? ಪಾಕಿಸ್ತಾನದ ಬಳಿ ಅಣ್ವಾಯುಧಗಳಿವೆ. ಆಫ್ಘಾನಿಸ್ತಾನವು ತುಂಬಾ ಹಾಸ್ಟೈಲ್ ದೇಶ. ಎಷ್ಟೋ ಗ್ರೂಪ್ಗಳು ಆಫ್ಘಾನಿಸ್ತಾನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಸಿಸ್, ಅಲ್ ಖೈದಾ ಹೀಗೆ ಎಷ್ಟೋ ಗ್ರೂಪ್ಗಳು ಆಫ್ಘಾನಿಸ್ತಾನದಲ್ಲಿವೆ. ಸೊ ಆಫ್ಘಾನಿಸ್ತಾನದ ಯುದ್ಧವನ್ನು ತಡೆಯುವ ಜವಾಬ್ದಾರಿ ಡೊನಾಲ್ಡ್ ಟ್ರಂಪ್ನದಲ್ಲವೇ? ಮುಖ್ಯವಾಗಿ ಅಮೆರಿಕವು ಈ ಯುದ್ಧವನ್ನು ಏಕೆ ತಡೆಯುತ್ತಿಲ್ಲ ಎಂದರೆ ಅದಕ್ಕೆ ಕಾರಣ ಪಾಕಿಸ್ತಾನವು ಅಮೆರಿಕವು ಬೆಳೆಸಿ ಪೋಷಿಸುತ್ತಿರುವ ಗುಲಾಮ, ನೊಮನ್, ಬಹ್ರೇನ್, ಕುವೈತ್
ಯುಹಿ ಅದ್ದಾಲ ಮೇಡಲ ದೇಶಗಳಿಗೆ ಅಮೆರಿಕವು ನೀಡುತ್ತಿರುವ ಸಂದೇಶ ಏನೆಂದರೆ ಇಸ್ಲಾಮಿಕ್ ನಾಟೋ ಎಂದು ಹೇಳಿ ಉಮ್ಮಾ ಎಂದು ಹೇಳಿ ನೀವು ಪಾಕಿಸ್ತಾನದ ಮೇಲೆ ತುಂಬಾ ನಂಬಿಕೆ ಇಟ್ಟುಕೊಂಡಿದ್ದೀರಿ. ಪಾಕಿಸ್ತಾನಕ್ಕೆ ಆಫ್ಘಾನಿಸ್ತಾನವನ್ನು ಹ್ಯಾಂಡಲ್ ಮಾಡಲು ಬರುತ್ತಿಲ್ಲ. ನಿಮ್ಮನ್ನು ಅಮೆರಿಕವಲ್ಲದೆ ಯಾರೂ ಉಳಿಸಲಾರರು. ನಾಳೆ ಈ ತಾಲಿಬಾನ್ ಅಲ್ಖೈದಾ ಐಸಿಸ್ ನಿಮ್ಮ ಮೇಲೆಯೂ ದಾಳಿ ಮಾಡಬಹುದು. ಏಕೆಂದರೆ ನೀವು ಕೂಡ ಇಸ್ಲಾಮಿಕ್ ಪ್ರಾಕ್ಟೀಸ್ಗಳನ್ನು ಅನುಸರಿಸುತ್ತಿದ್ದೀರಿ. ಸೊ ಡೆಫಿನೆಟ್ಲಿ ತಾಲಿಬಾನ್ ನಿಮ್ಮ ಮೇಲೆಯೂ ಬೀಳಬಹುದು. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಅಮೆರಿಕದೊಂದಿಗೆ ಸಂಧಿ ಮಾಡಿಕೊಳ್ಳಿ. ನಮ್ಮ ಬಳಿ ಥಾಡ್ನಂತಹ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿ, ಯುದ್ಧ ವಿಮಾನಗಳನ್ನು ಖರೀದಿಸಿ ಎಂದು ಹೇಳಿ ಅಮೆರಿಕವು ಇಲ್ಲಿ ಪ್ಯೂರ್ ಲೆವೆಲ್ನಲ್ಲಿ ವ್ಯಾಪಾರ ಮಾಡುತ್ತಿದೆ. ಥೇನಲ್ಲಿ ಇವತ್ತು ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವೆ ದೋಹಾದಲ್ಲಿ ಮಾತುಕತೆಗಳು ನಡೆಯಲಿವೆ ಎಂಬ ಸುದ್ದಿಗಳು ಬರುತ್ತಿವೆ. ಮೇ ಬಿ ದೋಹಾ ಮಧ್ಯಪ್ರವೇಶಿಸಿ ಯುದ್ಧವನ್ನು ತಡೆದರೆ ಯುದ್ಧ ತಡೆಯಬಹುದು. ಆದರೆ ತಾಲಿಬಾನ್ಗಳು ಖಂಡಿತವಾಗಿಯೂ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಾರೆ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡುತ್ತಲೇ ಇರುತ್ತೇನೆ. ಕಂಟೆಂಟ್ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.